ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ ಸಿಂಪಲ್ ಡೇ. ಸೊ ಒಂದು ಫಂಕ್ಷನ್ ಇದೆ, ಈವ್ನಿಂಗು ಫಂಕ್ಷನ್ಗೆ ಹೋಗಬೇಕು. ಸೊ ಮಾರ್ನಿಂಗ್ ಎದ್ದು ನಾನು ABC ಜ್ಯೂಸ್ ಮಾಡಿಕೊಂಡೆ. ಸೊ ಆ್ಯಪಲ್ ಬದಲು ಆಮ್ಲ ಹಾಕಿದ್ದೀನಿ. ಎಸ್, ವೆಲ್ಕಮ್ ಬ್ಯಾಕ್. ಇವಾಗ ಫ್ರೆಶ್ ಅಪ್ ಆಗಿದ್ದಾಯಿತು. ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀನಿ. ಸ್ವಲ್ಪ ಪರ್ಸ್ನಲ್ ವರ್ಕ್ ಇದೆ, ಸೊ ನಾನು ಅವರು ಔಟ್ಸೈಡ್ ಹೋಗ್ತಾ ಇದ್ವಿ. ಅಲ್ಲಿಂದ ಹೋಗಿ ಬರೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗುತ್ತೆ. ಈವ್ನಿಂಗ್ ಬಂದು ಫಂಕ್ಷನ್ ಒಂದಿದೆ, ಫಂಕ್ಷನ್ಗೆ ರೆಡಿ ಆಗಬೇಕು. ಎಸ್, ನಾನು 1 ಮಂತ್ ಸ್ವೀಟ್ ತಿನ್ನಬಾರ್ದು ಅಂತ ಚಾಲೆಂಜ್ ತೊಗೊಂಡಿದ್ದೆ ಜಾನ್ವರಿಲಿ. ಸೊ 31 ಡೇಸು ನಾನು ಸ್ವೀಟ್ ತಿಂದಿಲ್ಲ. ಅದು ಜಸ್ಟ್ 3 ಡೇಸ್ ನಾನು ಸ್ವೀಟ್ ತಿಂದಿರೋದು. ಒಂದು ಸಂಕ್ರಾಂತಿ ಹಬ್ಬದ ದಿನ ಅಮ್ಮ ಫೋರ್ಸ್ಗೋಸ್ಕರ ಪೊಂಗಲ್ ಒಂದು ಸ್ವಲ್ಪ ತಿಂದೆ. ಹಾಗೆ ಮೊನ್ನೆ ಜಾಮೂನ್ ಮಾಡಿದ್ದೆ. ಜಾಮೂನ್ ಟೇಸ್ಟಿಗೋಸ್ಕರ 2 ನಾನು ತಿಂದೆ. ಅದು ಆಲ್ಟರ್ನೇಟಿವ್ ತಿಂದೆ, ನಾನು 2 ಜಾಮೂನ್ ತಿಂದೆ ಅಷ್ಟೇ. ಆಮೇಲೆ ತುಂಬಾ ಹೆಡ್ಡೇಕಿತ್ತು, ನನಗೆ ಕಾಫಿ ಕುಡಿಬೇಕು, ಅದು ವಿತ್ ಶುಗರ್ ಕುಡಿಬೇಕು ಅಂದ್ಕೊಂಡಿದ್ದೆ. ಸೊ ಒಂದು ಸ್ವಲ್ಪ ಜಸ್ಟ್ 1/2 ಸ್ಪೂನು ಶುಗರ್ ಹಾಕ್ಕೊಂಡು ಕಾಫಿ ಕುಡ್ತಿದ್ದಷ್ಟೇ. ಆಮೇಲೆ ನಾನು ಯಾವುದೇ ರೀತಿ ಸ್ವೀಟ್ ತೊಗೊಂಡಿಲ್ಲ. ನಾನು ಯಾಕೆ 30 ಡೇಸ್ ಚಾಲೆಂಜ್ ತೊಗೊಂಡೆ ಸ್ವೀಟ್ ತಿನ್ನಬಾರ್ದು ಅಂತಂದರೆ, ನೀವೇನು ನೋಡ್ತಾ ಇರ್ಬೋದು, ಪಿಂಪಲ್ ಮಾರ್ಕು ನನಗೆ ತುಂಬಾ ಇತ್ತು. ಮೊದಲಿನ ವೀಡಿಯೋದೆಲ್ಲ ನೀವು ನೋಡ್ಬೋದು. ಸೊ ಆ ಪಿಂಪಲ್ ಮಾರ್ಕ್ ಹೋಗಬೇಕು ಅಂತ ನಾನು ಸ್ವೀಟು ಕಂಟ್ರೋಲ್ ಮಾಡಿದ್ದೆ. ಸೊ ನೀವೇ ನೋಡ್ಬೋದು. ಇದು ಮೇಕಪ್ ಯಾವುದೇ ರೀತಿ ನಾನು ಮೇಕಪ್ ಮಾಡ್ಕೊಂಡಿಲ್ಲ. ಜಸ್ಟ್ ಒಂದು ಕ್ರೀಮ್ ಅಪ್ಲೈ ಮಾಡಿದ್ದೀನಿ. ಪೌಡ್ರ್ ಆಗಲಿ ಫೌಂಡೇಶನ್ ಆಗಲಿ ಯಾವುದೇ ರೀತಿ ಅಪ್ಲೈ ಮಾಡಿಲ್ಲ. ಹ್ಯಾಂಡಲ್ ಲಿಪ್ಸ್ಟಿಕ್ ಒಂದು ಹಾಕಿದ್ದೀನಿ ಅಷ್ಟೇ, ಅದು ಲೈಟಾಗಿ ಹಾಕಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಚಾಲೆಂಜ್ ತೊಗೊಂಡಿದ್ದು. ಸೊ ಈ ಚಾಲೆಂಜ್ ಕಂಟಿನ್ಯೂ ಮಾಡ್ತೀನಿ. ಬಟ್ ಅಂದರೆ ಕಂಟಿನ್ಯೂ ಅಂತಂದರೆ ತುಂಬ ಡೇಸ್ ತೊಗೊಳೋದಿಲ್ಲ. ಜಸ್ಟ್ ಒಂದು ಆಲ್ಟರ್ನೇಟಿವು ಶುಗರ್ಸ್ನ ತುಂಬಾ ಕಮ್ಮಿ ಮಾಡ್ತೀನಿ ನಾನು. ಲಾಟ್ಸ್ 80% ಶುಗರ್ ಕಮ್ಮಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನೀವು ಟ್ರೈ ಮಾಡಿ. ನೀವು ನಿಜವಾಗ್ಲೂ ಶುಗರ್ ತಿನ್ನೋದ್ರಿಂದ ಎಷ್ಟು ನಮಗೆ ಡಿಸಡ್ವಾಂಟೇಜ್ ಇತ್ತು ಅಂತಂದರೆ ಅಷ್ಟು ಡಿಸಡ್ವಾಂಟೇಜ್ ಇರುತ್ತೆ. ನೀವು ವಿತೌಟ್ ಶುಗರ್ ಇಲ್ಲದೇ ನೀವು ತುಂಬ ಶುಗರ್ ಕಮ್ಮಿ ಮಾಡಿ ತಿನ್ನೋದು ನಿಜವಾಗ್ಲೂ ಕೂಡ ತುಂಬಾ ಬೆನಿಫಿಟ್ ಸಿಗುತ್ತೆ. ಸೊ ರಿಸಲ್ಟ್ ಇಲ್ಲೇ ನೋಡ್ಬೋದು. ನಾನು ಇದನ್ನು ಅಷ್ಟೇ ವೀಡಿಯೋನು ಕೂಡ ವಿತೌಟ್ ಯಾವುದೇ ರೀತಿ ಫಿಲ್ಟರ್ ಹಾಕ್ಕೊಂಡು ವೀಡಿಯೋ ಮಾಡ್ತಾಯಿಲ್ಲ. ಇಟ್ಸ್ ನಾರ್ಮಲ್ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಎಸ್, ನೆಕ್ಸ್ಟು ಅಲ್ಲಿಂದ ಹೋಗ್ಬಿಟ್ಟು ಬಂದು ಮತ್ತೆ ಸಿಗ್ತೀನಿ. ಎಸ್, ಇದು ಆ್ಯಕ್ಚುಲಿ ನಮ್ಮ ಹಸ್ಬೆಂಡು ನ್ಯೂ ಇಯರ್ ದಿನ ನನಗೆ ಚಾಕ್ಲೇಟ್ ತೊಗೊಂಬಂದು ಕೊಟ್ಟಿದ್ರು. ನಾನು ಇವತ್ತವರೆಗೂ ಓಪನ್ ಮಾಡಿಲ್ಲ. ಬಿಕಾಸ್ ನಾನು ಸ್ವೀಟ್ ತಿನ್ನಬಾರ್ದು ಅಂತ ಚಾಲೆಂಜ್ ತೊಗೊಂಡಿದ್ನಲ್ಲ, ಸೊ ಅದಕ್ಕೆ ಓಪನೇ ಮಾಡಿರಲಿಲ್ಲ, ಫ್ರಿಜ್ಜಲ್ಲಿ ಇಟ್ಟಿದೆ. ಡೈಲಿ ಓಪನ್ ಮಾಡಿದಾಗೆಲ್ಲ ತಿನ್ನಬೇಕು ಅನ್ನಿಸ್ತು. ಬಟ್ ತುಂಬಾ ನಾನು ತುಂಬ ಇಂಟ್ರೆಸ್ಟ್ ಕೊಟ್ಟು ಚಾಲೆಂಜ್ ತೊಗೊಂಡು ನಾನು ಮಾಡಿದ್ದು. ಸೊ ಇವತ್ತು ಓಪನ್ ಮಾಡ್ತಾಯಿದ್ದೀನಿ. ಇದು ಡಾರ್ಕ್ ಚಾಕ್ಲೇಟ್ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಸೊ ಇವತ್ತು ಓಪನ್ ಮಾಡಿ ತಿನ್ನಬೇಕು. ಸೊ ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ ಅಂತ ನಿಜವಾಗ್ಲೂ ಹೆವಿಯಾಗೆ ಮತ್ತೆ ಸ್ವೀಟ್ ಎಲ್ಲ ಜಾಸ್ತಿ ತಿನ್ನೋಕ್ಕೋಗಲ್ಲ. ಸೊ ಅವಾಯ್ಡಲ್ಲೇ ಇರ್ತೀನಿ. ಬಟ್ ಫಸ್ಟ್ ಸ್ವೀಟ್ ಚಾಲೆಂಜು ಮುಗಿದಾದ್ಮೇಲೆ ಫಸ್ಟ್ ಸ್ವೀಟ್ ತಿಂತಾ ಇರೋದು ಚಾಕ್ಲೇಟ್. ನನಗೆ ಚಾಕ್ಲೇಟ್ಸು, ಕಾಫಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಕಾಫಿ ಎಲ್ಲರೂ ಹೇಳ್ತಿದ್ರು, ನೀನು ಕಾಫಿ ಇಲ್ದೇ ಇರೋಕ್ಕಾಗೋದೇ ಇಲ್ಲ, ನಿಜವಾಗ್ಲೂ ನೀನು ಚಾಲೆಂಜ್ ಬ್ರೇಕ್ ಮಾಡ್ತೀಯ ಅಂತ. ಸೀರಿಯಸ್ಲಿ ನಾನು ಬ್ರೇಕ್ ಮಾಡಿಲ್ಲ. ವಿತೌಟ್ ಶುಗರ್ ಕಾಫಿ ಕುಡಿತಾ ಇದ್ದೆ. ಮತ್ತು ಹಾಗೆಯೇ ಈವ್ನಿಂಗ್ ಟೈಮು ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೆ, ಅದು ವಿತೌಟ್ ಶುಗರ್. ಚಾಕ್ಲೇಟ್ ಆಫ್ಟರ್ 1 ಮಂತ್ ಆದಮೇಲೆ ತಿಂತಾ ಇದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ.
ಎಸ್ ವೆಲ್ಕಮ್ ಬ್ಯಾಕ್ ಅಗೈನ್. ಯಾ ಫಂಕ್ಷನ್ಗೆ ಹೋಗಬೇಕು ಅಂದ್ಕೊಂಡಿದ್ವಿ, ಅದು ಕ್ಯಾನ್ಸಲ್ ಆಯಿತು. ನಾವು ಔಟ್ಸೈಡ್ ಹೋಗಿ ಬರೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗೋಗಿತ್ತು. ಇವಾಗ ರೆಡಿಯಾಗಿ ಹೋಗೋ ಅಷ್ಟೊತ್ತಿಗೆ ಈ ಟ್ರಾಫಿಕಲ್ಲಿ ಅರೌಂಡ್ 9:30 to 10 o'clock ಬೇಕಾಗುತ್ತೆ. ಸೊ ಅದಕ್ಕೆ ಫಂಕ್ಷನ್ ಕ್ಯಾನ್ಸಲ್ ಮಾಡಿದ್ವಿ. ಹಾಗೆ ಇವರು ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ರು. ಸೊ ಇವಾಗ ಶಾಪಿಂಗ್ ಹೊರಟಿದ್ದೀವಿ. ಶಾಪಿಂಗೋಸ್ಕರ ನಾನು ಈ ಥರ ಔಟ್ಫಿಟ್ ಮಾಡಿಕೊಂಡೆ, ಜೀನ್ಸ್, ಚೆಸ್ಟ್ ಶರ್ಟ್, ಈ ಥರ. ಯಾ, ಲೆಟ್ಸ್ ಗೋ. ನಾವು ಆಲ್ಮೋಸ್ಟ್ ಎಲ್ಲ ಹೊರಡೋ ಟೈಮಲ್ಲಿ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು, ಟ್ರಾಫಿಕ್ ಟೈಮ್. ಸೊ ಟ್ರಾಫಿಕ್ ಎಲ್ಲ ಕ್ರಾಸ್ ಮಾಡಿ ಹಾಗೇ ಜ್ಯೂಸ್ ಕುಟ್ಕೊಂಡು ಹೋಗೋಣ ಅಂತ ಜ್ಯೂಸ್ ಶಾಪ್ ಹತ್ರ ನಿಲ್ಲಿಸಿದ್ವಿ. ಸೊ ನಾನು ಪಪ್ಪಾಯ ಜ್ಯೂಸ್ ತೊಗೊಂಡೆ, ಅವರು ಡ್ರೈ ಫ್ರೂಟ್ ಜ್ಯೂಸ್ ತೊಗೊಂಡ್ರು. ಸೊ ಜ್ಯೂಸ ಕುಡಿದು ಶಾಪಿಂಗ್ ಮಾಲ್ಗೆ ಎಂಟ್ರಿ ಕೊಟ್ವಿ. ಅವರು ಫಾರ್ಮಲ್ ಶೂ ತೊಗೋಬೇಕು ಅಂತ ಹೇಳಿದ್ರು. ಸೊ ಫಸ್ಟು ಫಾರ್ಮಲ್ ಶೂ ಸೆಕ್ಷನ್ ಹತ್ರ ಬಂದು ಫಾರ್ಮಲ್ ಶೂ ತೊಗೊಂಡು ಹಾಗೇ ವಿಂಡೋ ಶಾಪ್ ಮಾಡಿಕೊಂಡು ನಮಗೇನು ಇಷ್ಟ ಆಗುತ್ತೋ ಅದನ್ನ ಪರ್ಚೇಸ್ ಮಾಡಿದ್ವಿ. ಸೊ ಗರ್ಲ್ಸ್ ಕೇಳಬೇಕಾ, ದೊಡ್ಡ ಮಿರರ್ ಸಿಕ್ಕಿದ್ರೆ ಸೆಲ್ಫಿ ವೀಡಿಯೋಸು ತೊಗೊತೀವಿ. ಹಾಗೆಯೇ ಅವರು ಕೂಡ ಡ್ರೆಸ್ಸಸ್ ಎಲ್ಲ ಚೆಕ್ ಮಾಡ್ತಾಯಿದ್ರು, ಟಿ ಶರ್ಟು ಎಲ್ಲ ಚೆಕ್ ಮಾಡಿ ಅವರು ಪರ್ಚೇಸ್ ಮಾಡ್ತಾಯಿದ್ರು. ನೋಡ್ತಾ ನೋಡ್ತಾ ನಾನು ತೊಗೋಬೇಕು ಅಂತ ಅಂದ್ಕೊಂಡೆ. ತುಂಬಾ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು. ಮೆನ್ಸ್ ಆ್ಯಂಡ್ ಲೇಡೀಸ್ಗೆ ತುಂಬಾ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ನಾನು ಕೂಡ ಡ್ರೆಸ್ಸಸ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ಶಾಪ್ ಮಾಡಿಕೊಂಡು ಬಂದ್ವಿ. ಆನ್ ದ ವೇ ಬರ್ತಾ ನಮಗೆ ವಿಲ್ಸನ್ ಗಾರ್ಡನ್ ಫುಡ್ ಸ್ಟ್ರೀಟು ತುಂಬಾ ಹತ್ರ ಇತ್ತು. ಡಿನ್ನರ್ ಮಾಡಿಕೊಂಡು ಹೋಗೋಣ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ. ನೀವೇ ನೋಡ್ತಾ ಇರ್ಬೋದು, ಇಲ್ಲಿ ತುಂಬ ಯಾವಾಗೆ ಬಂದ್ರೂ ಇಷ್ಟೇ ರಶ್ ಇರುತ್ತೆ. ಏನು ಫುಡ್ ಆರ್ಡ್ರ್ ಮಾಡಿದ್ರೂ ನಮಗೆ ಸಿಗೋ ಅಷ್ಟೊತ್ತಿಗೆ ಮಿನಿಮಮ್ 20 minutes ಆದರೂ ಬೇಕೇ ಬೇಕು. ಟೇಸ್ಟ್ ಕೂಡ ಹಾಗೆ ಇರುತ್ತೆ, ವೆರೈಟಿಯಾಗೂ ಇರುತ್ತೆ. ಅವರು ಆನಿಯನ್ ದೋಸೆ ತೊಗೊಂಡ್ರು, ನಾನು ಇಡ್ಲಿ ತೊಗೊಂಡೆ. ಡಯಟ್ ಇರೋದ್ರಿಂದ ಇಬ್ಬರೂ ರೈಸ್ ಐಟಮ್ ತಿನ್ನಲಿಲ್ಲ. ಐಸ್ ಕ್ರೀಮ್, ಇದು ತುಂಬ ದಿನ ಆಗಿತ್ತು ನಾವು ಐಸ್ ಕ್ರೀಮ್ ತಿಂದು. ಸೊ ಇವತ್ತು ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತು. ಇಲ್ಲಿ ಬಂದರೆ ತ್ರಿವೇಣಿ ಐಸ್ ಕ್ರೀಮ್ ಮಾತ್ರ ನಾವು ಮಿಸ್ ಮಾಡಲ್ಲ, ತೊಗೊತೀವಿ. ಸೊ ಹಾಗೆ ಮನೆಗೆ ಬಂದು ಏನೇನು ಪರ್ಚೇಸ್ ಮಾಡಿದ್ವಿ ಅದನ್ನೆಲ್ಲ ಮತ್ತೆ ರೀಚೆಕ್ ಮಾಡಿಕೊಂಡು ಎಲ್ಲ ಅನ್ಪ್ಯಾಕ್ ಮಾಡಿ. ವೆಲ್ಕಮ್ ಬ್ಯಾಕ್. ನಿನ್ನೆ ವಿಡಿಯೋ ಎಂಡ್ ಮಾಡಲಿಲ್ಲ, ಸೊ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಇವತ್ತು ನಾವು ರಿಲೇಟಿವ್ಸ್ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಒಂದು ಪೂಜೆಸ್ ಎಲ್ಲ ಇದೆ, ಅದಕ್ಕೋಸ್ಕರ ಈ ಥರ ರೆಡಿಯಾಗಿದ್ದೀನಿ. ನೆಕ್ಸ್ಟ್ ನೈಟ್ಗೆ ಸ್ಯಾರಿ ಹಾಕ್ಕೋಬೇಕು ರಿಸೆಪ್ಷನ್ಗೆ. ಎಸ್, ಲೆಟ್ಸ್ ಗೋ. ಎಳ್ನೀರು ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಸೊ ಖಾಲಿ ಹೊಟ್ಟೆಲಿ ಎಳ್ನೀರು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಬಾಡಿ ಹೀಟ್ ಆದರೆ ಹೀಟ್ ಕಂಟ್ರೋಲ್ ಮಾಡುತ್ತೆ, ಹಾಗೆಯೇ ಸ್ಕಿನ್ಗೆ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಸೊ ಡೈಲಿ ಎಳ್ನೀರು ಕುಡಿಯೋದ್ರಿಂದನೇ ಇನ್ನೂ ತುಂಬಾ ಬೆನಿಫಿಟ್ ಸಿಗುತ್ತೆ. ಸೊ ಟಿಫನ್ ಏನೂ ಮಾಡಿರಲಿಲ್ಲ, ಹಾಗೆಯೇ ಎಳ್ನೀರು ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಖಾಲಿ ಹೊಟ್ಟೆಯಲ್ಲಿ ಡೈಲಿ ಎಳ್ನೀರು ಕುಡಿಯೋದ್ರಿಂದ ಸ್ಕಿನ್ಗಾಗಿರ್ಬೋದು, ಹೆಲ್ತ್ಗಾಗಿರ್ಬೋದು ತುಂಬಾ ಒಳ್ಳೆಯದು. ನಮಗೆ ಬಾಡಿ ಹೀಟ್ ಆಗಿದ್ದರೆ ಎಳ್ನೀರು ಕುಡಿಯೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ಆನ್ ದ ವೇ ಬರ್ತಾ ಅತ್ತೆ ಮಾವನ ಪಿಕ್ ಮಾಡಿಕೊಂಡು ಬಂದ್ವಿ. ಮದುವೆಗೆ ಆನ್ ದ ವೇ ಹೋಗ್ತಾ ಇರೋ ಟೈಮಲ್ಲಿ ನಮಗೆ ಹೊಟ್ಟೆ ಹಸಿತ್ತು. ಸೊ ಹಾಗೆಯೇ ಬೇಕ್ರಿಗೆ ಬಂದ್ವಿ. ಬೇಕ್ರಿಲಿ ಬಂದು ನಾವು ಇದು ಐಟಮ್ಸ್ ತೊಗೊಂಡ್ವಿ, ಫುಡ್ ಐಟಮ್ಸ್ ತೊಗೊಂಡು ಹಾಗೆಯೇ ಮದುವೆ ಮನೆಗೆ ಬಂದು ರಿಸೆಪ್ಷನ್ಗೆ ರೆಡಿ ಆದೆ. ನಾನಿಲ್ಲಿ ಇವತ್ತು ಸ್ಯಾರಿ ಉಟ್ಕೊಂಡಿದ್ದೆ. ಸೊ ಹಾಗೆ ಮದುವೆ ಎಲ್ಲ ಮುಗಿಸ್ಕೊಂಡು ಫೈನಲಿ ಮದುವೆಗೆ ಬಂದರೆ ಫಸ್ಟು ನಮ್ಗೆ ಇಷ್ಟ ಆಗೋದೇ ಊಟ ಅಲ್ವಾ, ಮದುವೆ ಊಟ. ಯಾರಿಗೆ ತಾನೇ ಮದುವೆ ಊಟ ಇಷ್ಟ ಆಗೋಲ್ಲ ಹೇಳಿ. ವೆರೈಟಿಯಾಗಿ ಮದುವೆ ಊಟ ಮಾಡಿಸಿದ್ರು. ಸೊ ಹಾಗೆಯೇ ಎಲ್ಲ ತಿಂದ್ಕೊಂಡು ಬರೋ ಅಷ್ಟೊತ್ತಿಗೆ ತುಂಬಾ ಲೇಟಾಗಿ ಹೋಗ್ಬಿಟ್ಟಿತ್ತು. ಸೊ ಫ್ಯಾಮಿಲಿ ಮದುವೆ ಅಂದ್ರೇ ಹಾಗೆಯೇ ನಾವು ಆನ್ ಟೈಮ್ ತಿನ್ನೋದಕ್ಕಾಗೋದಿಲ್ಲ, ಎಲ್ಲ ವೆಯ್ಟ್ ಮಾಡಿಕೊಂಡು ತಿನ್ನಬೇಕಾಗತ್ತೆ. ಸೊ ಎಲ್ಲ ಮುಗಿಸ್ಕೊಂಡು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅವರು ನಾನು ಹೊರಟ್ವಿ. ನಮ್ಮ ಅತ್ತೆ ಮಾವ ಅಲ್ಲೇ ಸ್ಟೇ ಆದರು. ಮುಹೂರ್ತ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಬರ್ತೀನಿ ಅಂತಂದರು. ಸೊ ಆನ್ ದ ವೇ ಬರ್ತಾ ಅಷ್ಟು ಟ್ರಾಫಿಕ್ ಇರಲಿಲ್ಲ, ಬಿಕಾಸ್ ನಾವು ಹೊರಟಿದ್ದೆ 11:30 ಆಗಿತ್ತು. ಸೊ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು.